ಫಸ್ಟ್ ಟೈಮ್ ವರಾಯ್ ಸ್ಟುಡಿಯೋಸ್ ನೋಡ್ತಾ ಇದ್ರೆ ನಾನು ಫಸ್ಟ್ ಟೈಮ್ ಟ್ಯಾರೋ ರೀಡಿಂಗ್ ಮಾಡಿಸ್ತಾ ಇರೋಂಥದ್ದು. ಇವತ್ತವರೆಗೂ ಐ ಪ್ರಾಮಿಸ್ ನಾನು ಎಲ್ಲೂ ಕೇಳಲಿಲ್ಲ, ಮುಂದೆ ಕೇಳ್ತೀನಲ್ಲ ಗೊತ್ತಿಲ್ಲ, ಬಟ್ ದ ಫಸ್ಟ್ ಟೈಮ್ ಇದನ್ನ ಕೇಳ್ತಿದ್ದೀನಿ. ಸುಮಾರು ಕಾರ್ಡ್ಗಳು ತೆಗಿತಿದ್ದಾರೆ ಮೇಡಮ್ ಅವರು. ಅದು ನನಗೆ ಸ್ಟಾಪ್ ಆಗಬೇಕಲ್ವಾ, ತುಂಬ ದೊಡ್ಡ ಅಂದರೆ ಸ್ಟಾಪ್ ಡ್ರೀಮಿಂಗ್ ಟೇಕ್ ಆ್ಯಕ್ಷನ್ಸ್ ಅಂತ ಹೇಳ್ತಾ ಇದ್ದೆ. ಒಂದು ಐ ಪೊಸಿಷನ್ಸ್ಗೆ ಹೋಗಬೇಕು ಅಂದರೆ ಕನಸುಗಳು ದೊಡ್ಡದಿದೆ, ಅದಕ್ಕೆ ಆ್ಯಕ್ಷನ್ ಬೇಕು ಅಂತ ಹೇಳ್ತಾ ಇದ್ದೆ. ಸೊ ಯಾವಾಗಲಾದರೂ ನಿಮಗೆ ಅನಿಸಿದ್ದು ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರೋದ್ರಿಂದ ಟೇಕಿಂಗ್ ಕಂಟ್ರೋಲ್, ಡೇರಿಂಗ್ ಡಿಸಿಷನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ನೀವು ತಗೋತೀರಾ ಬೋಲ್ಡ್ನೆಸ್ ಆಗಿ ಅಂತ ಹೇಳ್ತಾ ಇರೋದು. ಮತ್ತು ಥಿಂಕ್ ವೈಸ್ಲಿ ಗೋ ಸ್ಲೋ, ಅದು ಕೂಡ ಪಟ್ ಅಂತ ಬೇಗ ಡಿಸಿಷನ್ಸ್ ತಗೋಬಾರ್ದು, ಸ್ವಲ್ಪ ಯೋಚನೆ ಮಾಡಿ ಹೋಗೋದ್ರಿಂದ ಬಿಟ್ಕೊಡ್ಬಾರ್ದು ಆದ್ರೆ ಅಂತ ಕೂಡ. ಬಟ್ ರಿಗ್ರೆಟ್ ಆಗ್ತಿರುತ್ತೆ ಅವಾಗ ಕೆರಿಯರ್ ವಿಚಾರದಲ್ಲಿ. ಸೊ ಸ್ಟ್ರೆಸ್ ಆಗ್ತಿರುತ್ತೆ, ಒಂದ್ಸಲ ನೈಟ್ ಮೇರ್ಸ್ ಅಂದ್ರೆ ಇನ್ಸೆಕ್ಯೂರ್ ಕಾಡ್ತಾ ಇರ್ಬೋದು, ಇಲ್ಲ ಏನೋ ಒಂದು ವಿಚಾರಗಳಲ್ಲಿ ನಿಮಗೆ ಸ್ಟ್ರೆಸ್ ಅಂತ ತೋರಿಸ್ತದೆ, ಎಲ್ಲ ಕೆಲಸದ ಒತ್ತಡಗಳಿರ್ಬೋದು, ಭಯ ಇರ್ಬೋದು. ಬಟ್ ಫೀಮೇಲ್ ಸಪೋರ್ಟ್ ಯಾರೋ ನಾನು ಹೆಂಡ್ತಿನೇ ಮೇಡಮ್, ಇನ್ಯಾರೂ ಇಲ್ಲ. ಫೀಮೇಲ್ ಸಪೋರ್ಟರ್ ಎನರ್ಜಿಸ್ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದೆ. ಅವ್ರ ಎನರ್ಜಿಸ್ ನಿಮ್ಗೆ ಇರೋದ್ರಿಂದ ತುಂಬ ಚೆನ್ನಾಗಿದೆ ಅಂತ ಹೇಳಿ ಗ್ರೂಪ್ ಜೊತೆ ಕೊಲಾಬ್ ಮಾಡಿ ಕೆಲಸ ಮಾಡೋದು, ಒಬ್ಬರೇ ಇಂಡಿಪೆಂಡೆಂಟ್ ಆಗಿ ಮಾಡಲ್ಲ ಅಂತಿರೋದ್ರಿಂದ ಪೂಲಿಂಗ್ ಎನರ್ಜಿಸ್ ಅಂತ ಹೇಳಿ ತೋರಿಸ್ತದೆ, ಟೀಮ್ ವರ್ಕ್ ಅಂತ ತೋರಿಸ್ತದೆ. ಸೊ ಕೊಲಾಬಲ್ಲಿ ಶೇಡ್ ಎನರ್ಜಿಸ್ ಇರ್ಬೋದು. ಸೊ ಈ ವಿಚಾರದಲ್ಲಿ ಮತ್ತೆ ದೈವಿಕವಾಗಿ ಲಿಸನ್ ಟು ಹಾರ್ಟ್ ಮತ್ತೆ ಸ್ಟೆಬಲ್ ಕೆರಿಯರ್ಗೆ ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿರೋದ್ರಿಂದ ನೀವು ಡಿಪ್ಲೊಮೆಟಿಕ್ ಆಗಿ ಅಡ್ವೈಸರ್ ಕೂಡ ಹೌದು, ಕೌನ್ಸಿಲರ್ ಕೂಡ ಹೌದು. ಆದ್ರೂ ನೀವು ಯಾರಿಗಾರು ನಂಬ್ತೀರಾ, ಯಾರು ಒಂದು ಮೋಸ ಹೋಗೋಂಥದ್ದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು, ಬೇಗ ಬಿಲೀವ್ ಮಾಡೋದು ಕಮ್ಮಿ ಮಾಡಬೇಕು. ಬಿಲೀವ್ ಮಾಡಬಾರ್ದು ಅಂತ ಎನಿವನ್ ಅಂತ. ಸೊ ನಿಮ್ಮ ವಿಚಾರಗಳಲ್ಲಿ ಏನಂತಂದ್ರೆ ದೈವಿಕವಾಗಿ ನಿಮಗೆ ಸಪೋರ್ಟ್ ಇದೆ, ಡಿವೋಟೆಡ್ ಆಗಿರೋದ್ರಿಂದ, ನಿಮ್ಮ ದೈವದ ಬಲ ಇರೋದ್ರಿಂದ, ಫೀಮೇಲ್ ಸಪೋರ್ಟರ್ ಇರೋದ್ರಿಂದ ನಿಮಗೆ ಪೊಸಿಷನ್ಸ್ಗೆ ಹೋಗಲಿಕ್ಕೆ, ಹೈ ಪೊಸಿಷನ್ಸ್ ಹೋಗಲಿಕ್ಕೆ ಇನ್ನೊಂದು ಸ್ವಲ್ಪ ದಿನ ಇದೆ ಅಂತ ಹೇಳ್ತಾರೆ. ಸ್ವಲ್ಪ ದಿನ ಅನ್ಲಿಕ್ಕಿಂತ ಇದು ಟೈಮ್ ಲೈನ್, ಯಾವಾಗ ಬೇಕಾದ್ರೂ ರಾತ್ರಿ ಲೈಫ್ ಚೇಂಜ್ ಆಗುತ್ತೆ. ಸೊ ಈ ವಿಚಾರಗಳಲ್ಲಿ ಮೊದಲು ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಫಲಿತಾರ ಯಾರು ಒಬ್ಬರು ಪಕ್ಕದಲ್ಲಿ ಇರ್ತಾರೆ ನೆಗೆಟಿವ್, ಅದನ್ನು ಸ್ವಲ್ಪ ನೋಡ್ಕೋಬೇಕಂತ. ಇನ್ಮೇಲೆ ಯಾವ ನೆಗೆಟಿವ್ನು ತಟ್ಟಕ್ಕೆ ಮೇಡಮ್ ಬಿಡೋದು ಇಲ್ಲ. ಅಂಡ್ ಐ ಪ್ರಾಮಿಸ್, ಸುಮಾರು ಜನ ನಂಬೇಡ ಅಂತ ಹೇಳಿದ್ದಾರೆ, ಬಟ್ ಇಷ್ಟು ಹೇಳಿದ್ರಲ್ಲಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಸತ್ಯ ಅನ್ನಿಸ್ತು. ಅದಂತೂ ಸತ್ಯ. ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ, ಜಾಸ್ತಿ ಎಮೋಷನ್ಸ್ ಎಲ್ಲ ಕ್ಯಾರಿ ಮಾಡಲ್ಲ. ಸ್ಟ್ರಾಂಗೆಸ್ಟ್ ಸಪೋರ್ಟು ಮೇ ಬಿ ನಾನು ನಂಬಿರೋ ಅಂಥವ್ರು ಅಥವಾ ನನ್ನ ನಂಬಿರೋ ಅಂಥ ಫೀಮೇಲ್ ಅಂತಂದರೆ ದಟ್ ಈಸ್ ಮೈ ವೈಫ್. ಸೊ ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನು ನಾನು ಕಡೆಯದಾಗಿ ಇದೊಂದು ಪ್ರಶ್ನೆಗೆ ಬಂದುಬಿಡ್ತೀನಿ. ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮ ನೋಡ್ತಾ ಇರೋರಿಗೆ ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ದರೆ ಬಂದು ಕಾಂಟ್ಯಾಕ್ಟ್ ಮಾಡಿ ಅಂತ ಸುಮಾರು ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿರ್ತೀರ. ಆದರೆ ಒಂದು ಸತ್ಯ ನಾನು ನಿಮ್ಗೆ ಹೇಳ್ತೀನಿ, ಯಾವುದೇ ರೀತಿಯ ಪ್ರಾಬ್ಲಮ್ ಬರದೇ ಇರೋದಕ್ಕೂ ಒಂದು ಸತಿ ಬಂದು ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಪ್ಲೀಸ್ ಬನ್ನಿ, ವಿಸಿಟ್ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ನಾನು ಒಂದು ಪ್ರಶ್ನೆ ಕೇಳಬೇಕು ಮೇಡಮ್, ನೀವು ಯಕ್ಷಿಣಿ ಸಾಧನೆ ಮಾಡಿದ್ದೀರಾ ಅಂತ ಕೇಳ್ಕೊಂಡೆ. ಯಕ್ಷಿಣಿ ಅಂದಿದ ತಕ್ಷಣ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಭೂತ, ಪ್ರೇತ, ಪಿಶಾಚಿನಿ ಅನ್ನೋ ಒಂದು ಭಾವನೆ ನಮಗೆ ಬಂದೇ ಬರುತ್ತೆ. ಯಕ್ಷಿಣಿ ದೇವತೆಗಳೂ ಇದ್ದಾರೆ. ಆ ಯಕ್ಷಿಣಿ ಅಂದಿದ ತಕ್ಷಣ ಮನಸ್ಸಲ್ಲಿ ಬರುವಂಥದ್ದು ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ತುಂಬ ಅಂದರೆ ಉಗ್ರ ರೂಪಿಣಿ ಆಗಿರ್ತಾರೆ, ಭಯ ಆಗಿರುತ್ತೆ. ಅಂದ್ರೆ ಅದು ಯಕ್ಷಿಣಿ ಸಾಧನೆ ಅಂದಿದ ತಕ್ಷಣ ಎಲ್ಲೋ ಒಂದ್ ಕಡೆ ರೀತಿಯಲ್ಲಿ ಅವ್ನು ನೆಗೆಟಿವ್ ವೈಬ್ಸ್ನ ಅಟ್ರಾಕ್ಟ್ ಮಾಡುವಂಥದ್ದು ಇರುತ್ತೆ. ಸೊ ಯಕ್ಷಿಣಿ ಸಾಧನೆ ನೀವು ಮಾಡ್ಕೊಳೋದಕ್ಕೆ ಎಷ್ಟು ಕಷ್ಟ ಆಯಿತು? ಆ್ಯಕ್ಚುಲಿ ಯಕ್ಷಿಣಿ ಸಾಧನೆ ಅಂತಂದ್ರೆ ನಿಮ್ಮ ಪ್ರಕಾರ ಏನು? ಯಕ್ಷಿಣಿ ಅಂದ್ರೆ ನಾನು ಕ್ರೂರವಾದ ಯಕ್ಷಿಣಿ ಏನು ತಗೊಂಡಿಲ್ಲ, ತುಂಬಾ ಡಿಸಿಪ್ಲಿನ್ ಆಗಿ ಕುತ್ಕೋ ಅಂತ ನನ್ನ ಗುರುಗಳು ಏನು ಹೇಳಿಲ್ಲ. ಆಮೇಲೆ ನನಗೆ ಎಲ್ಲರೂ ಹೇಳ್ತಾ ಇರ್ತಾರೆ ಅಲ್ಲಿ ಹೋಗಿ ಅಲ್ಲಿ ಕುತ್ಕೋ, ಮರದ ಹತ್ರ ಕುತ್ಕೋ, ನದಿ ಹತ್ರ ಕುತ್ಕೋ, ಅವೆಲ್ಲ ನಾನು ಫಾರ್ಮಾಲಿಟೀಸ್ ಮೇಂಟೈನ್ ಮಾಡಲಿಲ್ಲ. ಗುರುಗಳು ಹೇಳಿದ ನಿಜ, ಬಟ್ ನಾನು ಮಾಡಿಲ್ಲ. ನನಗೆ ಏನು ಗೊತ್ತಾ, ನನ್ನ ಮನೆ ದೇವಸ್ಥಾನ, ನನ್ನ ಮನಸ್ಸು ದೇವಾಲಯ ಥರ. ನಾನು ಆ ಶುದ್ಧ ಮನಸ್ಸನ್ನ ಇಟ್ಕೊಂಡು ನಾನು ಕುತ್ಕೊಂಡು ಸಾಧನೆ ಕುತ್ಕೊಂಡಿತ್ತು. 90 days ಆಗಿದೆಯಲ್ಲ, ಅದು ಬೇಗ ಸಿದ್ಧಿ ಆಗೋಯ್ತು. 40 days ಆಗಲಿಲ್ಲ ನನಗೆ. 40 days ನನಗೆ ಇಂಪಾರ್ಟೆಂಟ್ ಇತ್ತು. ಸೊ ಮಲ್ಕೊಂಡಿದ್ದೆ ನಾನು, ಹೌದು ಮಲ್ಗಿದ್ದೆ ನಾನು. ದೇವಿ ಕೇಳ್ತಾ ಎಲ್ಲ ಆಯಿತು, ಇದು ಯಾಕೆ ಆಗ್ತಾ ಇಲ್ಲ ನನಗೆ ಅಂತ. ಅವಾಗ ಶನಾಂಬಿಕೆ ಟೆಂಪಲಿಗೆ ಬಂತು. ನನ್ನ ಗುರುಗಳು ಶಂಕರಾಚಾರ್ಯರು. ನಾನು ಬಿಲೀವ್ ಮಾಡೋದು, ನಾನು ಶ್ರೀಚಕ್ರ ಎಲ್ಲ ಮಾಡೋದ್ರಿಂದ. ಸೊ ಅಲ್ಲಿಗೆ ಹೋದ್ಮೇಲೆ ನನಗೆ ಇಮ್ಮಿಡಿಯೇಟ್ ಸಿದ್ಧಿ ಆಯ್ತದು. ಸೊ ನನಗೆ ಏನು ಅನಿಸಿದ್ದು, ನನಗೆ ಮರದ ಹತ್ರ, ನದಿ ಹತ್ರ ಅವೆಲ್ಲ ಏನು ನನಗೆ ನೆಸೆಸರಿ ಅನಿಸಿಲ್ಲ. ಸೊ ಹೀಗೆ ಬರಬೇಕು, ಹಾಗೆ ಬರಬೇಕು. ಇವಾಗಲೂ ಅವಳು ನನಗೆ ಕಾಣಿಸ್ಕೊಳ್ಳೋದು, ಕಿವಿಯಲ್ಲಿ ಹೇಳೋದು, ಎಕ್ಸ್ಪೀರಿಯನ್ಸು ಅದೆಲ್ಲ ಕೇಳ್ತಿರ್ತಾರೆ. ಬಟ್ ನನಗೆ ಕಾಣಿಸ್ಕೊಳ್ಳೋದು ನಿಜ. ಈಗ ತಸ್ತಿ ವಶೀಕರಣಿ ಅಂತ ಹೇಳ್ತಾರೆ, ಅಂದರೆ ವಶೀಕರಣ ಅದರಲ್ಲಿ ನನಗೆ ತುಂಬ ದೂರ ಇರ್ತಾರೆ ವೀಸಾ ಪ್ರಾಬ್ಲಮ್ ಇರೋ ಕ್ಲೈಂಟ್ಸ್ಗಳು. ಅವನ್ನೆಲ್ಲ ನಾನು ಹೆಂಗೆ ನೋಡೋದು? ಇಲ್ಲಿ ಕೂತ್ಕೊಂಡು ಅವ್ರನ್ನ ನೋಡ್ಬೇಕು, ನಾನು ಅವ್ರ ಮನೆ ನೋಡಬೇಕು.
ಅವ್ರ ಫ್ಯಾಮಿಲಿ ನೋಡಬೇಕು, ಅಲ್ಲಿ ಯಾರು ಎನರ್ಜಿ ಇದೆ, ಯಾವ ಪೂಜೆ ಮಾಡ್ತಾರೆ, ಆ ದೇವರೆಲ್ಲ ಹೋಗ್ಬೇಕು ಅಂದರೆ ಕಸ್ತೆ ಕಾರಣನೇ ಹೋಗ್ಬೇಕು, ಅವಳೇ ಸಮುದ್ರ ದಾಟ ಇದೆಯೋ ಅಂತ ನನ್ನ ಪ್ರಕಾರ. ಸೊ ಬರೋದೇ ಜನಕ್ಕೆ ನಿಮ್ಗೊಂದು ರಿಲೇಶನ್ಶಿಪ್, ಒಂದು ಫಿನಾನ್ಷಿಯಲಿ. ನನಗೆ ಬೇಕಾಗಿರೋದು ವಶೀಕರಣ ಅಂತ. ನಾವು ಎಲ್ಲದಕ್ಕೂ ಕೆಟ್ಟದಕ್ಕೆಲ್ಲ ಯೂಸ್ ಮಾಡಲ್ಲ. ಅದನ್ನ ನಾನು ಮಾತು ಕೊಟ್ಟಿರ್ತೀನಿ ದೇವಿಗೆ. ನನಗೆ ಯಾರು ಜೆನ್ಯೂನ್ ಕ್ಲೈಂಟ್ ಇದ್ರೆ ಮಾತ್ರ ನಾನು ಕನೆಕ್ಟ್ ಆಗೋದು. ತುಂಬಾ ಜನಕ್ಕೆ ಅನ್ಸುತ್ತೆ ಇವಳು ಫೋನ್ ಎತ್ತಲ್ಲ, ಅವ್ರು ಜೆನ್ಯೂನ್ ಅಲ್ಲ ಅಂತಲ್ಲ, ನನ್ನ ಹತ್ರ ಅವ್ರ ರೀಡಿಂಗ್ ಇಲ್ಲ ಅಂತ. ನನಗೆ ದುಡ್ಡು ಕೊಡ್ತಾರೆ, ನಾನು ಸುಳ್ಳು ಹೇಳ್ಬಿಟ್ಟು ಇಟ್ಬಿಡ್ಬೋದು, ಬಟ್ ಅದು ಕರ್ಮ ನನಗೆ ಕ್ಯಾರಿ ಆಗುತ್ತಲ್ವಾ. ದೈವ ಹೆಸರಲ್ಲಿ ಸುಳ್ಳು ಹೇಳ್ಬಾರ್ದು ಅಂತ ನನಗೆ. ಅವ್ರಿಗೇನು ಇವಳಿಗೇನು ಫೋನ್ ಎತ್ತಲಿಕ್ಕೆ ಅಂತ, ಫೋನ್ ಎತ್ತಲಿಕ್ಕೆ ನನ್ನದು ನಿಮ್ಮದು ರೀಡಿಂಗೇ ಇಲ್ಲ, ನಾನು ಏನು ಹೇಳಿ ಸುಮ್ಮನೆ ಸುಳ್ಳು ಹೇಳ್ಬೇಕು. ಅದಕ್ಕೆ ನಾನು ಸುಮ್ಮನೆ ಗೊತ್ತಿರ್ತೀನಿ. ನನಗೆ ಅವ್ರದ್ದು ಹಣೆ ಬರ ನನ್ನ ಹತ್ರ ಬಂದಾಗ ನಾನೇ ಕಾಲ್ ಮಾಡಿರ್ತೀನಿ ಅವರಿಗೆ, ಫೋನ್ ನಿಮ್ದಿದೆ ರೀಡಿಂಗ್ ಇವತ್ತು ಕರೆಕ್ಟ್ ಆಗಿದ್ದೀನಿ ಮಾತಾಡಿ ಅಂತ. ಸೊ ಈ ಥರ ವೀಸಾ ಪ್ರಾಬ್ಲಮ್ಮು, ಜಾಬ್ ಪ್ರಾಬ್ಲಮ್ಮು, ಈ ಬಾಸ್ಗಳು ಹಿಂಸೆ ಕೊಡ್ತಿರ್ತಾರೆ ಫಾರಿನಲ್ಲಿ, ಅದಕ್ಕೆಲ್ಲ ಈ ಯಕ್ಷಿಣೀಸ್ನ ಯೂಸ್ ಮಾಡ್ಕೊಳ್ತೀನಿ. ಮತ್ತು ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ಕನ್ನಡ ಪಿಶಾಚಿನಿ ಸ್ಟೋರಿ. ತುಂಬ ಜನ ಕನ್ನಡ ಪಿಶಾಚಿನ ಬಗ್ಗೆ ತುಂಬ ನೆಗೆಟಿವ್ ಆಗಿ ಹೇಳ್ತಿರ್ತಾರೆ. ನಮಗೆ ಒಂದು ಕ್ಯೂರಿಯಾಸಿಟಿ, ಕನ್ನಡ ಪಿಶಾಚಿನಿ ಹೇಗಿರ್ತಾಳೋ ಅಂತ. ನನ್ನ ಸ್ಟೂಡೆಂಟ್ ಒಬ್ರು ನವೀನ್ ಅಂತಿದ್ದಾರೆ, ಅದನ್ನು ನಾನು ಎಲ್ಲ ಫೋಡ್ಕಾಸ್ಟಲ್ಲಿ ಹೇಳಿರ್ತೀನಿ ಈ ವಿಷಯ. ನವೀನ್ ನಾನು ಕೂತ್ಕೊಂಡಿದ್ದು, ನನ್ನ ಸ್ಟೂಡೆಂಟ್ ಅವ್ರು ಅವರು ಗೌರ್ನಮೆಂಟ್ ಇಂಜಿನಿಯರ್, ಅವರು ಕೂತ್ಕೊಂಡಿದ್ದು, ನಾನು ಕೂತ್ಕೊಂಡು ನವೀನ್ ಕನ್ನಡ ಪಿಶಾಚಿನಿ ನೋಡೋಂಗಾಗಿದೆ ನನಗೆ, ಕರಿಬೇಡಿ. ನಾನು ಕರೆದಿದ್ದೆ ಇಕ್ಕೆ ಧ್ಯಾನದಲ್ಲಿ ಕೂತ್ಕೊಂಡೆ. ಕನ್ನಡ ಪಿಶಾಚಿನಿ ಬಂದು ಬಿಡ್ಲಿ 2 ಸೆಕೆಂಡ್ ತನ್ನದ ಒಂದು ಮುಗಿದ ಮುಂದೆ ಫುಲ್ ಎಷ್ಟು ಕಾಣಿಸಿದಾಳೆ ಅಂದರೆ ಅವಳನ್ನೆಲ್ಲರೂ ಕೆಟ್ಟದಾಗಿ ಹೇಳಿರ್ತಾರೆ. ಆ ಥರ ಏನೂ ನನಗೆ ಕಾಣಿಸ್ಲೇ ಇಲ್ಲ. ನಾನು ಸ್ಮೈಲ್ ಮಾಡ್ತಾ ಇದ್ದೆ, ಅವಳು ಸ್ಮೈಲ್ ಮಾಡ್ತಾಳೆ ಆ ಕಡೆಯಿಂದ. ಸೊ ಹಿಂಗೆ ಕೂದಲು ಬಿಟ್ಕೊಂಡಿಲ್ಲ. ನನಗೆ ಇವತ್ತಿಗೂ ಅಷ್ಟೇ ಕನ್ನಡ ಪಿಶಾಚಿನಿ ಲೋಚನೆ ಸ್ವಾಹ ಇಷ್ಟೇ ಹೇಳೋದು ನಾನು. ಕನ್ನಡ ಪಿಶಾಚಿನಿ ಲೋಚನೆ ಸ್ವಾಹ. ನಿನ್ನೆ ಕ್ಷಣಾಂಬಿಕೆ ಗುರುಗಳು ಬಂದಿದ್ರು ನಮ್ಮ ಮನೆಗೆ. ಅಲ್ಲ, ನನಗೆ ಕರ್ಣ ಪಿಶಾಚಿನಿ ಲೋಚನಿ ಸ್ವಾಹ ಅಂದ್ರೆ ಏನಾಗುತ್ತೆ ನಿಮ್ಗೆ? ಅಂದ್ರೆ ನನಗೆ ಅವಳ ಸುಮ್ಮನೆ ನನ್ನ ಮನಸ್ಸಲ್ಲೇ ಅವಳ ಕರೆಯೋದು, ನಾನು ಬಂದ್ಬಿಡ್ತಾಳೆ ಇಮಿಡಿಯೇಟ್. ವಿಷಯ ಬೇಕಾಗಿರುತ್ತೆ ನನಗೆ. ಕರ್ಣ ಪಿಶಾಚಿ ಅಂತಂದ್ರೆ ನಮ್ಗೆ ಹೇಳೋದಕ್ಕೆ ನಾನು ಸ್ವಲ್ಪ ಭಯ ಆಗುತ್ತೆ. ಅಂತಂದ್ರೆ ನೀವು ಆ ಥರ ಏನಿಲ್ಲ ನನಗೆ. ನನಗೆ ಹೇಗೆ ಎದುರುಗಡೆ ಇರ್ತಾರೆ ನಾನು ಅವ್ರನ್ನ ಹಾಗೆ ನೋಡೋದು. ನನ್ನ ಮಗು ಥರ ಯೋಚನೆ ಮಾಡೋದು. ನಾನು ಬಾಲ ತ್ರಿಪುರ ಸುಂದರಿ ಆರಾಧಕ್ಕೆ ಇರೋದಿದ್ದ ನನ್ನ ಮಗು ಥರನೇ ಯೋಚನೆ ಮಾಡೋದು. ಯಾರೇ ಬರಲಿ ಮಗು ಥರನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಅದು ತುಂಬ ತಲೆಗೆ ಹಾಕೊಂಡು ಕುತ್ಕೊಂಡಿದ್ರೆ ಅದು ಸಾಲ್ವ್ ಆಗಲ್ಲ. ನನ್ನ ಹೀಲಿಂಗ್ ಮಾಡೋದು ಯಾಕೆ 11 ಗಂಟೆ ಮೇಲೆ ಅಂದರೆ ಮಲಗಿರ್ತಾರೆ ಸುಮ್ಮನೆ, ಸಬ್ ಕಾನ್ಷಿಯಸಲ್ಲಿ ಇರ್ತಾರೆ, ಕಾನ್ಷಿಯಸಲ್ಲಿ ಇರಲ್ಲ ಅವರು. ಆರಾಮಾಗಿದ್ದಾಗ ನನಗೆ ಟೆಲಿಪತಿ ವರ್ಕ್ ಆಗುತ್ತೆ. ನಾನು ಏನು ಹಾಕ್ತೀನಿ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇರುತ್ತೆ. ಸೊ ಈ ಕಾರಣಕ್ಕೆ ನಾನು 11 ಗಂಟೆ ಮೇಲೆ ಹೀಲಿಂಗ್ ತೊಗೊಳ್ಳೋದು. ಕನ್ನಡ ಪಿಶಾಚಿನಿ ಬಂದಾಗ ಮಾರನೇ ದಿನ ನವೀನ್ ಬಿದ್ದುಬಿಟ್ರು. ಎಲ್ಲಿ ನನಗೆ ಕಾಲ್ ಮಾಡು ನವೀನ್, ಹಿಂಗೆ ಕಾಲ್ ಮಾಡಿ, ಮೇಡಮ್ ಇವತ್ತೇನಾಗಿದೆ ನಿಮ್ಮ ಕನ್ನಡ ಪಿಶಾಚಿನಿನ ಕೇಳಿ ನನ್ನ ಬಗ್ಗೆ ಅಂತ. ನವೀನ್ ಸ್ವಲ್ಪ ಪ್ರಾಕ್ಟಿಕಲ್ ಆಯ್ತಾ. ನಾನು ಹಾಸ್ಪಿಟಲ್ ತೋರಿಸ್ತಿದೆ, ಲೆಫ್ಟ್ ಹ್ಯಾಂಡ್ ತೋರಿಸ್ತಿದೆ, ಉತ್ತಲ್ಲಿ ಟೆಂಪಲ್ ಕಾಣಿಸ್ತಿದೆ, ಮಳೆ ಬರ್ತಿದೆ, ಗಾಡಿ ಸ್ಕಿಡ್ ಆಗಿದೆ, ಅದು ನೀವೇ ನವೀನ್ ಅಂತಂದೆ. ನವೀನ್ ಫುಲ್ ಶಾಕ್. ಕನ್ನಡ ಪಿಶಾಚಿನಿ ಇಷ್ಟೆಲ್ಲ ಹೇಳ್ತಾಳ ನಿಮಗೆ ಅನ್ನಂಗೆ ಆ ಲೆವೆಲ್ಗೆ ಹೋಯ್ತು. ಅದಾದ್ಮೇಲೆ ತುಂಬ ಡಿವೈನ್ ಇದ್ದಿದ್ದು ಎನರ್ಜಿ ನಮ್ಮನೆ ದೇವಿ ಫುಲ್ ಟರ್ನ್ ಆಗೋಗ್ಬಿಟ್ಲು ಶುದ್ಧವಾಗಿ. ಅಂದರೆ ಪಿಶಾಚಿನ ಮತ್ತು ಯೋಗಿನಿಸ್ನ ತುಂಬ ಅಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡ್ಬಿಟ್ಟಿದ್ದೆ ನಾನು. ಅವಳನ್ನ ನಾನು ಲಲಿತಾ ತ್ರಿಪುರ ಸುಂದರಿಯಾಗಿ ತೊಗೊಂಡು ಬರಬೇಕಾಗಿತ್ತು. ಸೊ ಹೀಗೆ ನನ್ನ ಗುರುಗಳು ಒಪ್ಪಿದ್ದಾರೆ. ಅವರ ಕರ್ಕೊಂಡು ಬಂದು ಪ್ರಶ್ನೆ ಹಾಕಿಸಿ ಅಷ್ಟಮಂಗಲ ಹಾಕಿ ನೋಡಿದಾಗ ಇವಳು ಫುಲ್ಲು, ನಾನು ಸಾತ್ವಿಕ್, ಅದು ತಾಂತ್ರಿಕ ಆಗ್ತಾಯಿತ್ತು, ಕನ್ವರ್ಟ್ ಆಗ್ತಾಯಿತ್ತು. ತಾಂತ್ರಿಕ್ ಬೇಕಾಗಿಲ್ಲ ನಮ್ಮ ಮನೆ. ನೀವು ಇದನ್ನ ಆರಾಧನೆ ಮಾಡೋದ್ರಿಂದ ನೀವು ಆರಾಧನೆ ಮಾಡುವಂತ ದೇವರು ಸಹ ಅಂದ್ರೆ ಬೇರೆ ಉಗ್ರ ರೂಪವಾಗಿ ಆಗೋಗಿ ಚೌಡಿ ಕನ್ವರ್ಟ್ ಆಗಿ. ಎಲ್ಲರೂ ನಾನು ಕಾಲ್ ಮಾಡಿದ ಎಷ್ಟು ಗುರುಗಳು ಹೇಳ್ತಾ ಇದ್ರು ಚೌಡಿ ಆಗೋಗಿದೆ, ಮೈ ಮೇಲೆ ಚೌಡಿ ಬಂದ್ಬಿಟ್ಟಿದೆ. ನನಗೆ ಚೌಡಿ ಬೇಕಾಗಿರ್ಲಿಲ್ಲ. ನನಗೆ ತಾಂತ್ರಿಕ ಆಗೋ ಉದ್ದೇಶ ಇರಲಿಲ್ಲ. ನನಗೆ ಸಾತ್ವಿಕವಾಗಿ ಶಂಕರಾಚಾರ್ಯರ ಥರ ಮನಸ್ಥಿತಿ ನನಗೆ ಅದು ಅಜ್ಜಯ್ಯ ಇದೆಯಲ್ಲ ಆ ಥರ ಇರಬೇಕಂತ ಆಸೆ. ಸಾತ್ವಿಕವಾಗಿ ನನ್ನ ಅಜ್ಜ ಏನಿದೆ ಹಂಗಿರ್ಬೇಕಂತ ಆಸೆ.